ಲವ್ ಮ್ಯಾರೇಜ್ ಆಗ್ಬಾರ್ದು ಮೇಡಮ್, ನಿಜ ಲವ್ ಮ್ಯಾರೇಜ್ ಆಗ್ಬಾರ್ದು. ಅಯ್ಯೋ ಆ ಮಕ್ಳು ತಿಕ್ಕ ತೊಳಿ ಮಕ ತೊಳಿ ಬೇಡ ಮೇಡಮ್ ಬೇಡ. ಅಣ್ಣ ನೀನ್ ಸಿಂಗಲ್ ಆದ್ರೂ ಇರೋ, ಏನಾರು ಮಾಡ್ಕೋ, ನೀನ್ ಮಿಂಗಲ್ ಆಗ್ತಿ ಅಂತ ನನಗ್ ಗೊತ್ತು. ಬ್ರೇಕಪ್ ಮಾತ್ರ ಬ್ರೇಕಪ್ ಆಗ್ಲೇಬಾರ್ದು ನಿನ್ ಜೀವನದಲ್ಲಿ. ಲೇ ಸುನಿಲ, ಯಾಕಲ್ಲ ಹಂಗ್ ನೋಡ್ತೀಯ ಕಣಲ್ಲ, ಅದ್ ಹಂಗಲ್ಲ ಕಣಲ್ಲ, ಲೈಲಾಗೆ ಕೈ ಕೊಟ್ಟು ಓದಲೇ ಸುನಿಲಾ. ನೋಡೇ ನೀವ್ ನೋಡಕ್ಕ, ನೀನ್ ತಿಕ್ಲಿ ತರ ಏನಾರು ಮಾಡಿದ್ರೆ ಮಾತ್ರ ನಾನ್ ವಿಡಿಯೋ ಮಾಡಲ್ಲ, ಹೋಗು. ಓಕೆ, ಆಮೇಲೆ ಇವಾಗ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳಿ. ಸೌಜನ್ಯ ಪರ ಈಗ ಸಾಕಷ್ಟು ಜನ ಪರ ವಿರೋಧ ನಿಂತಿದ್ದಾರೆ. ಆಕೆಗೆ ನ್ಯಾಯ ಸಿಗ್ಬೇಕು ಅನ್ನೋರು ಇದ್ದಾರೆ, ಆಕೆದು ಒಂದಷ್ಟು ವಿರೋಧವಾಗೂ ನಿಂತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಯಾರ್ಯಾರು ಬಂದು ಏನೇನೋ ಬೇಳೆಕಾಳು ಬೇಯಿಸ್ಕೊಂತಾರೆ, ಒಟ್ನಲ್ಲಿ ಆ ಹುಡ್ಗಿಗೆ ಹೆಣ್ಮಗ್ ನ್ಯಾಯ ಸಿಗಲ್ಲ ಮೇಡಮ್. ಆ SIT ತನಿಖೆ ಬಿಟ್ರು, ಸೌಜನ್ಯ ಮೇಲೆ ತನಿಖೆ ಮಾಡಕ್ ಬಿಟ್ರಾ, ಬುರುಡೆ ಹುಡುಕ್ರಿ ಅಂತ ಬಿಟ್ರು. ಅದೇ SIT-ನ ನೀವು ಸೌಜನ್ಯ ಕೇಸ್ ಮೇಲೆ ಹಾಕಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಏನೋ ಒಂದು ಅಂತ್ಯ ಆಡ್ತಾ ಇತ್ತು. ಇವಾಗ ಮೇಡಮ್ ಏನ್ ಮಾತಾಡಿದ್ರು ಕೂಡ ಧರ್ಮದ ಬಗ್ಗೆ ಮಾತಾಡ್ತೀಯ, ದೇವ್ರ ಬಗ್ಗೆ ಮಾತಾಡ್ತೀಯ ಅಂತ ಹೇಳ್ತಾರೆ. ಯಪ್ಪ ಅಣ್ಣ, ನೀನ್ ಎಕ್ಕಡದಲ್ಲಿ ಹೊಡೆದ್ಬಿಡು. ನಾನ್ ಮಾತ್ರ ಧರ್ಮದ ಬಗ್ಗೆ ದೇವ್ರ ಬಗ್ಗೆ ನಾ ಮಾತಾಡಲ್ಲ, ಸೌಜನ್ಯ ಬಗ್ಗೆ ಮಾತಾಡ್ತೀನಿ. ಸೌಜನ್ಯ ಮತ್ತೆ ಹತ್ಯೆ ಮಾಡ್ದವ್ರು ಯಾರು, ಅತ್ಯಾಚಾರ ಮಾಡ್ದವ್ರು ಯಾರು, ಅದು ಬೇಕು. ಒಬ್ಬ ಇರ್ತಾನಲ್ಲ, ಒಬ್ರೋ ಮೂರೋ ನಾಲ್ಕೋ ಇರ್ತಾರಲ್ಲ, ಅವ್ರು ಯಾರು? ಇಷ್ಟೇ ಕೇಳ್ತಾ ಇರೋದು. ಇಷ್ಟು ಕೇಳೋದಕ್ಕೆ ಒಡೆಯಕ್ ಬರ್ತಾರೆ ಮೇಡಮ್. ನನ್ಗೆ ಒಂದ್ ಫೋನ್ ಕಾಲ್ ಬಂದಿತ್ತು, ನನಗೆ ಕೇಳಕ್ ಬಂದಿತ್ತು, ಟೆನ್ಸ್ ಕಾಲ್ ಬಂದಿತ್ತು. ಅಯ್ಯೋ, ವಿಡಿಯೋ ಡಿಲೀಟ್ ಮಾಡ್ತೀರೋ ಇಲ್ವಾ? ಏನಕ್ಕೆ ಮಾಡ್ತಿರೋದು ನೀವು? ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಾ ನೀವು? ಧರ್ಮದ ಬಗ್ಗೆ ನಾನು ಎಲ್ಲಪ್ಪ ಮಾತಾಡಿದ್ದೀನಿ? ದೇವ್ರ ಬಗ್ಗೆ ಮಾತಾಡಿಲ್ಲ. ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಕೇಸ್ ನಾವು ಮತ್ತೆ ಮತ್ತೆ ಪದೇ ಪದೇ ಕೆಣಕ್ತಾ ಇರೋದು, ದೇವರೇ ಇದ್ ಮಾಡ್ತಿರೋದು. ನಾನ್ ಎಲ್ಲಪ್ಪ ಮಾತಾಡಿದ್ದೀನಿ ಅಂತ ಹೇಳಿದ್ರು, ನೀನ್ ಮಾತಾಡೋ, ನಿಂಗೆ ಏನ್ ಮಾಡ್ಬೇಕು ಗೊತ್ತು. ಆಯ್ತು, ನಾನು ಮಾತಾಡ್ತೀನಿ, ನಾನು ಮಾತಾಡಕ್ ರೆಡಿ ಇದ್ದೀನಿ. ಸೊ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಇದನ್ನೆಲ್ಲ? ಇವಾಗ ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತೆ, ಈಗ ಅವ್ರಿಗೂ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಏನಾದ್ರು ಫ್ಯಾಮಿಲಿ ಏನಾದ್ರು ಹೇಳಿದುಂಟಾ ನಿಮ್ಗೆ, ಅಥವಾ ನೀವ್ ಹೇಳಿದ್ರು ಬಿಟ್ಬಿಡಿ ಇವೆಲ್ಲ ಬೇಡ ಅಂದ್ರು, ನಮ್ಮ ಮನೆಯವ್ರು ಬೇಡ ಅಂದ್ರು. ದೇವ್ರಿಟ್ಟಂಗಾಗ್ಲಿ ಬಿಡು ಅಂತ. ಇದ್ರಲ್ಲೇ ಹೋಗ್ಬೇಕು ಅಂತಂದ್ರೆ ಇದ್ರಲ್ಲೇ ಹೋಗ್ತೀನಿ, ಇಲ್ಲ ಅಂದ್ರೆ ಯಾರು ಟಚ್ ಮಾಡಕ್ ಆಗಲ್ಲ ಅಂತ ಹೇಳಿ ಧೈರ್ಯ ಕೊಟ್ಟು ಮಾಡ್ತಾರೆ. ಓಕೆ, ಬಟ್ ಸೌಜನ್ಯ ನ್ಯಾಯ ಸಿಗೋರ್ಗು ಯಾರು ಇರ್ತಾರೋ ಬಿಡ್ತಾರೋ ಗಂಗಾ ಅವರಂತೂ ಇದ್ದೇ ಇರ್ತಾರೆ. ಇರ್ತೀನಿ ಮೇಡಮ್, ಇರ್ತೀನಿ, ಪಕ್ಕಾ ಇರ್ತೀನಿ. ಒಂದಷ್ಟು ಈಗ ನಾನು ಅವಾಗ್ಲೇ ಕಾಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೆ, ಕೆಟ್ಟ ಕಾಮೆಂಟ್ಸ್ ಬರ್ತವೆ, ಒಳ್ಳೆ ಕಾಮೆಂಟ್ಸ್ ಬರ್ತವೆ ಅಂತ. ಸೊ ಹಂಗೆ ಕಾಮೆಂಟ್ ಮಾಡೋರ್ ಬಗ್ಗೆ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಳ್ಳೆ ಕಾಮೆಂಟ್ಸ್ ಓಕೆ, ನಾವು ತಗೋಬಹುದು, ಪಾಸಿಟಿವ್ ಆಗಂತ ನಾವು ತಗೋತೀವಿ. ಈ ಕೆಟ್ಟ ಕಾಮೆಂಟ್ಸ್ ಮಾಡೋರ್ನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಇವಾಗ ನಾನು ಏನ್ ತೋರಿಸ್ತಿದ್ದೀನೋ ಅವ್ರು ಅದಕ್ಕೋಸ್ಕರ ಕಮೆಂಟ್ ಮಾಡ್ತಾರೆ. ನಾನು ಹುಚ್ಚಿ ತರ ಮಾಡಿದ್ರೆ ಹುಚ್ಚಿ ಅಂತಾರೆ, ಅನ್ಲಿ. ನೀನ್ ಹಂಗ ಏನ್ ಬೇಕಾದ್ರೂ ಬೈಲಿ, ಅವರು ಬಂದು ಒಂದ್ ಕಮೆಂಟ್ ಮಾಡೋದಕ್ಕೆ 1 ನಿಮಿಷ ಬೇಕಾ, ಅಥವಾ ಅಟ್ಲೀಸ್ಟ್ 60 ಸೆಕೆಂಡ್ ಆದ್ರೂ ಬೇಕಾ? ನನ್ ರೀಲ್ ನೋಡ್ತಾರಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ನನ್ಗೊಂದ್ ವ್ಯೂಸ್ ಬರುತ್ತಲ್ಲ, ಅದಕ್ಕೆ ಸುಮ್ಮನೆ ಆಗ್ತೀನಿ. ಇನ್ನೊಂದೇನಂದ್ರೆ, ಏನಾರು ಬೈಲಿ, ನಮ್ ತಾಯಿ ಬಗ್ಗೆ ಮಾತ್ರ ಬೈಬೇಡ್ರಿ ಅಂತ ಕೈ ಮುಗಿದು ಕೇಳ್ಕೊಂತೀನಿ. ಹೌದು. ಸೊ ಉಪೇಂದ್ರನ್ ಫ್ಯಾನ್ ಗಂಗಾ ಅವರು? ಹೌದು, ಅದೇ ಅನ್ಕೊಂಡೆ. ಅವ್ರದೇ ಸ್ಟೈಲ್ ಒಂದಷ್ಟು ವಿಡಿಯೋಸ್ ಕೂಡ ಮಾಡಿ ಹಾಕಿದ್ರಿ. ಹೌದು. ಸೊ ಅವರು ಅರ್ಥ ಆಗಲ್ಲ, ನಾನು ಅರ್ಥ ಆಗಲ್ಲ. ಓ ಹಂಗೆ ನೀವು ಫ್ಯಾನ್? ನೀವು ನೋಡಿದ್ರ ಸಿನಿಮಾಸ್ ಎಲ್ಲ ನೋಡಿದೀರಾ? ಆಲ್ಮೋಸ್ಟ್. ಯಾವ್ದು ಅವ್ರ ಫೇವ್ರೆಟ್ ಸಿನಿಮಾ ನಿಮ್ಗೆ ಅವ್ರದ್ದು? ಇದು ಯಾವ್ದಪ್ಪ, ಅದು ಉಪೇಂದ್ರನೇ. ಏ ಮೂವಿನೇ ಇಷ್ಟ. ಏ ಮೂವಿ ಉಪೇಂದ್ರ ಇಷ್ಟ. ಇದ್ರ ಡೈಲಾಗ್ಸ್ ನೆನಪಿದ್ಯಾ? ನನ್ನೇನು, ನನ್ ಕಚ್ಚ ನನ್ ಮಗ, ಅಲ್ಕ ನನ್ ಮಗ, ಪೊರ್ಕಿ ನನ್ ಮಗ, ತಿಪ್ಪೆ ನನ್ ಮಗ, ನೀನೇನು, ನಿನಗೂ ಆಸೆ ನಂತರ ಬಟ್ಟೆ ಹಾಕೋಬೇಕು, ನಂತರ ರೆಡಿ ಆಗ್ಬೇಕು ಅಂತ. ನೀನ್ ಕಚ್ಚಡ ನನ್ನ ಮಗ, ನೀನ್ ಪಾಪ ನನ್ ಮಗ, ನೀನ್ ತಪ್ಪೇ ಮಾಡಿಲ್ವಾ? ಪ್ರಮಾಣ ಮಾಡು, ಗಣೇಶನ ಪ್ರಮಾಣ ಮಾಡು. ಸ್ಟ್ರಾಂಗ್ ಗಣೇಶ ಕಣ್ ಕಿತ್ತೋಗ್ತವೆ, ಹುಷಾರು. ಲಕ್ಕರ್ ನನ್ ಮಗನೇ, ಅಲ್ಕಟ್ ನನ್ ಮಗನೇ, ಒಗ್ಗ ಲವ್ ಅಂತ ಸಾಯ್ತಲ್ಲ. ದುಡ್ಡು ಮಾಡಲ್ಲೇ, ದುಡ್ಡು ಮಾಡ, ಇಂಥ 1000 ಜನ ಸಿಗ್ತಾರೆ ಕಣ್ಣಲ್ಲೇ, ಒಗ್ಗ. ಥ್ಯಾಂಕ್ ಯು ಮೇಡಮ್. ಸೊ ಈಗ ಸಿನಿಮಾ ಡೈಲಾಗ್ ಅಂತೂ ಹೇಳಿದ್ರಿ. ಸೊ ಸಿನಿಮಾ ಆಫರ್ಗಳು ಏನಾದ್ರು ಬರ್ತಿದ್ಯಾ ಗಂಗಾ ಅವ್ರಿಗೆ ಅಂತ? 4 ಮೂವಿ ಮಾಡ್ತಾ ಇದ್ದೀನಿ, ಇನ್ನೊಂದ್ 4 ಮೂವಿ ಸಿಕ್ಕಿದೆ, ಮುಹೂರ್ತ ಆಗಿದೆ, ಮಾಡ್ಬೇಕು. ಸೊ ಫುಲ್ ಬ್ಯುಸಿ ಆಗಿದ್ದೀರಾ ಹಂಗಾದ್ರೆ? ಆಗ್ಲೇಬೇಕಲ್ವಾ ಮೇಡಮ್, ಲೈಫ್ ಅಲ್ಲಿ ಏನೈತೆ, ಬ್ಯುಸಿ ಆಗ್ಬೇಕು. ಮನುಷ್ಯ ಬ್ಯುಸಿ ಇದ್ರೇನೆ ಮೇಡಮ್ ಮನುಷ್ಯ ಅನ್ಸ್ಕೊಳ್ಳೋದು. ನಿಜ. ಓತ್ಲಾಲ್ ಕಡ್ರೆ ಮನುಷ್ಯನೇ ಅಲ್ಲ. ಓಕೆ, ನಿಮಗೆ ಪರ್ಸನಲಿ ಯಾವ ತರ ಪಾತ್ರ ಮಾಡಕ್ ತುಂಬಾ ಇಷ್ಟ? ನನ್ಗೆ ಆರಾರು ದೆವ್ವದ ಪಾತ್ರ ಮಾಡ್ಬೇಕಂತ ತುಂಬಾ ಇಷ್ಟ. ಎದುರಿಸ್ಬೇಕು, ಇಲ್ಲ ನಗಸ್ಬೇಕು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ. ಹೌದಾ? ನಿಜ.
ಯಾವ ತರ ಅಂದ್ರೆ ಒಂದ್ ಪುಷ್ಪ ಮೂವಿಯಲ್ಲಿ ಒಬ್ರು ಇರ್ತಾರಲ್ಲ ವಿಲನ್ ಹಾ. ಅಂದ್ರೆ ಲೇಡಿ ವಿಲನ್ ಆ ತರ ಮಾಡ್ಬೇಕು. ಏನೋ ಮುಚ್ಕೊಂಡ್ ಕುತ್ಕೊಳ್ಳಲ್ಲಿ, ನನ್ ಸುದ್ದಿಗ್ ನೀನ್ ಬರ್ಬೇಡ, ನಿನ್ ಸುದ್ದಿಗ್ ನಾನ್ ಬರಲ್ಲ, ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ. ಈ ಹಾರರ್ದೆಲ್ಲ ಆದ್ರೆ ಆರಾಧದಲ್ಲ ಆದ್ರೆ ಇವಾಗ ಎದುರಿಸ್ಬೇಕಾ ನಿಮ್ಗೆ? ಮನೆಗೆ ಹೋಗ್ಬೇಕು ನಾನು. ಪರವಾಗಿಲ್ಲ, ನಾನೇನ್ ಹೆದರ್ಕೊಳ್ಳಲ್ಲ, ನಮ್ ಕ್ಯಾಮ್ರಾಮನ್ಸ್ ಎಲ್ಲ ನಾನೇನ್ ಹೆದರ್ಕೊಳ್ಳಲ್ಲ, ಹೆದರ್ಸಿ. ನಾರ್ಮಲ್ ನಾಗವಲ್ಲಿ ಆಸ್ ಯೂಶಲ್ ನಾಗವಲ್ಲಿ ಡೈಲಾಗು ಅದನ್ನೇ ಹೊಡಿತೀವಿ. ಅವ್ರೆಲ್ಲ ನೋಡಿ ನೋಡಿ ಬೋರ್ ಆಗಿ ಹೋಗ್ಬಿಟ್ಟೈತೆ. ಪರವಾಗಿಲ್ಲ, ನಮಗ್ ನೋಡಿ, ನಾವು ನೋಡಿಲ್ಲ. ಹೌದಾ? నన్ను వాంతో వెళ్ళడానికి వదలవా? నీకెంత ధైర్యం ఉంటే నన్ను వాంతో వెళ్ళదని చెబుతావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవలినే కాదు. ಭಯ ಆಯ್ತಾ? ನಿಜವಾಗ್ಲೂ ಭಯ ಆಯ್ತು ನನಗೆ. ಓಕೆ, ಬಟ್ ಸಖತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಇಷ್ಟೆಲ್ಲ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಹಂಗಾದ್ರೆ ನೀವು? ಏನಿಲ್ಲ ಮ್ಯಾಮ್, ಅಷ್ಟೇ ಕಲ್ತಿದ್ದೀನಿ. ಚಿಕ್ಕ ವಯಸ್ಸಿಂದ ಆಸೆ ಇತ್ತಾ? ಟಿವಿಸ್ ಎಲ್ಲ ತುಂಬಾ ನೋಡ್ತೀರಾ? ಟಿವಿ ಸಿನಿಮಾಸ್ ಎಲ್ಲ ತುಂಬಾ ನೋಡ್ತಿದ್ರಾ? ಓ, ಬೇಜಾನ್ ಹುಚ್ಚು. ಅದೇ ನಮ್ಮ ಅಪ್ಪ ನೋಡಕ್ ಬಿಡ್ತಿರ್ಲಿಲ್ಲ ಅಷ್ಟೇ. ದೆವ್ವದ್ ಮೂವಿ ಅಂತಂದ್ರೆ ನಾಗವಲ್ಲಿ ಸ್ಟಾರ್ಟಿಂಗ್ ಆಪ್ತಮಿತ್ರ ಬಂತಲ್ಲ, ಅದ್ರಲ್ಲಿ ಮುಳುಗಿ ತೇಲೋಗ್ಬಿಟ್ಟಿದ್ದೀನಿ. ನಾನೇ ಗಂಗಾ ನಾಗವಲ್ಲಿ ನಾನೇ ಬದ್ಲಾಗೋಗ್ಬಿಟ್ಟಿದೀನಿ ಇವಾಗ. ಅದೇನೋ ಮೈ ಮೇಲೆಲ್ಲ ದೆವ್ವ ಬರ್ತದೆ, ನಾಗವಲ್ಲಿ ಬರ್ತದೆ, ಮಾಡ್ಬೇಡ ಕಡೆ ಕ್ಯಾರೆಕ್ಟರ್ ಅಂತದ್ದು. ನಾನು ಅವೆಲ್ಲ ಡೂಪ್ ಸುಳ್ಳಿರೋಗಿಲ್ಲ ನಾನು. ಓಕೆ, ಅದೇನ್ ಕೈ ಮೇಲೆಲ್ಲ ಮಾರ್ಕ್ ಎಲ್ಲ ಬಂದಿದೆ? ಓ ತಗೊಳಪ್ಪ, ನೋಡಿರ್ಲಿಲ್ಲ ನಾನು. ಈಗ ಮಾಡಿದೆ ಅಬ್ಸರ್ವ್, ಅದಕ್ಕೆ ನೋಡ್ದೆ. ಎಲ್ಲೂ ಹೇಳಿಲ್ಲ ಮೇಡಮ್, ಕೈ ಕಟ್ ಮಾರ್ಕ್ಸ್. ಅದೇ ನನ್ಗೆ ಹೈಡ್ ಮಾಡ್ಕೊಳ್ಳೋದಿದೆ, ಇದು ಫುಲ್ ಸ್ಲೀವ್ಸ್ ಹಾಕೊಳ್ಳೋದಂತಾನೆ ಕಾಣಿಸ್ಬಾರ್ದು ಅಂತ ಹೇಳಿ. ಫೀಲಿಂಗ್ಸ್, ಲೋ ಫೀಲಿಂಗ್ಸ್. ಹಂಗಾರೆ ಗಂಗಾ ಅವ್ರನ್ನೇ ಕಟ್ಕೊಂಡಿದ್ದೀನಿ. ಬೇರೆ ಬರಂತ ಅಲ್ಲಿಲ್ಲ, ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಬಿಟ್ಬಿಡ್ತೀನಾ? ಅವ್ರನ್ನೇ ಕಟ್ಕೊಂಡು. ಎಷ್ಟು ವರ್ಷದ ಲವ್ ಹಂಗಾದ್ರೆ? 4 ವರ್ಷ. 4 ವರ್ಷ. ಮತ್ತೆ ಇದೆಲ್ಲ ಯಾಕೆ? ಲಾಸ್ಟ್ಗೆ ಇರ್ತಾವಲ್ಲ ಮೇಡಮ್ ಜಗಳಗಳು, ಹಂಗೆ ಹಿಂಗೆ ಮನಸ್ತಾಪಗಳು. ಮದ್ವೆ ಅಂತದ, ಮದ್ವೆನ ನೋಡ್ಕೊಳ್ಳೋಣ ಬಿಡು, ಮಾಡ್ಕೊಳ್ಳೋಣ ಬಿಡು ಅಂತ. ನೀನ್ ಆಯ್ತು ಬಿಡಪ್ಪ ಅಂತ ಕಚ 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 ಅಂತ ಸುಮ್ನೆ ಹೆದರ್ಸಕ್ ಮಾಡ್ಕೊಂಡಿದ್ದ? ಎದುರ್ಸಕ್ ಮಾಡ್ಕೊಂಡೆ. ಲಾಸ್ಟ್ಗೆ ಅದು ಈ ತರ ಆಗೋಗ್ಬಿಟ್ಟಿದೆ ಮೇಡಮ್, ಲೈಫೇ ಇದಾಗೋಗ್ಬಿಟ್ಟಿದೆ. ಲಾಸ್ಟ್ ಕಟ್ಕೊಂಡೆ, ಎದುರಿಸಿ ಕಟ್ಕೊಂಡೆ. ಗ್ರೇಟ್ ಹಂಗಾದ್ರೆ. ಇನ್ನೇನಕ್ ಮೇಡಮ್, 4 ವರ್ಷ ಲವ್ ಮಾಡ್ಬಿಟ್ಟು ಕೈ ಕೊಟ್ಬಿಟ್ರೆ ಬಿಟ್ಬಿಡ್ತೀನ? ಅದಕ್ಕೆ ನಾನೇ ಕಟ್ ಮಾಡ್ಕೊಂಡೆ. ಯಾವ ವಯಸ್ಸಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ನಿಮ್ದು? ನಾನು PVR ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅವಾಗಿಂದ ಸ್ಟಾರ್ಟ್ ಆಯ್ತು. ಒಂದ್ 4 ವರ್ಷ ಲವ್ ಮಾಡಿದೆ. ಲವ್ ಮಾಡಾದ್ಮೇಲೆ ಕಟ್ಕೋಬೇಕಲ್ಲ, ಲಾಸ್ಟ್ಗೆ ಇಷ್ಟು ದಿವಸ ಓಡಾಡಿದ್ವಲ್ಲ, ತಿರುಗಾಡಿದ್ವಲ್ಲ, ಕಟ್ಕೋಬೇಕಲ್ವ ಅಂದಾಗ ನಮ್ಮ ಮನೆಯವ್ರು ಏನಂದ್ರೆ ಲೇಟು, ಇನ್ನೂ ಸ್ವಲ್ಪ ದಿನ ಹೋಗ್ಲಿ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಮದ್ವೆ ಆಗ್ ಸಾಯೆ ಅಂತ ಅಂತಿದ್ರು. ಇನ್ನ ಮದ್ವೆ ಅಂತ ಅಂದಾಗ ನಮ್ಮ ಮನೆಯವರು ನೋಡೋಣ ಬಿಡು, ಮಾಡ್ಕೊಳ್ಳೋಣ ಬಿಡು, ನಿಮ್ಗೆ ಗೊತ್ತಿರೋ ನಮ್ಮ ಮನೆಯವ್ರು ಒಳ್ಳೆ ದರ್ಶನ್ ಇದ್ದಂಗೆ, ಅವ್ರಿಗೆ ಗೊತ್ತಾ? ನೋಡಿದೀವಿ ಆ ಪುಷ್ಪದಲ್ಲಿ. ಅವ್ರೆ ಇನ್ನು ಸಖತ್ತಾಗಿ ಕಾಣಿಸ್ತಾರೆ, ಅದರಲ್ಲೆಲ್ಲ ಮೆತ್ತಿದೀವಲ್ಲ, ಅದಕ್ಕೇನೆ. ಆಮೇಲೆ ಕಟ್ಕೊಂಡೆ ಲಾಸ್ಟ್. ಬಟ್ ಅವ್ರನ್ನೇ ಹಠ ಮಾಡಿ ಬಿಡ್ತೀನಿ ನಾನು. ಈಗ ಹಂಗಾರೆ ಜೀವನ ಚೆನ್ನಾಗಿದೆ ಮೇಡಮ್. ಅದೇ ಚೆನ್ನಾಗಿದೆ. ಸ್ವಲ್ಪ ಲವ್ ಮ್ಯಾರೇಜ್ ಆಗ್ಬಾರ್ದು ಮೇಡಮ್, ನಿಜ ಲವ್ ಮ್ಯಾರೇಜ್ ಆಗ್ಬಾರ್ದು. ನೀವ್ ಇಷ್ಟೆಲ್ಲಾ ಕಷ್ಟ ಪಟ್ಬಿಟ್ಟು ಲವ್ ಮ್ಯಾರೇಜ್ ಮಾಡಿ ಇವಾಗ ಅನಿಸ್ತದೆ, ಇಷ್ಟೆಲ್ಲ ಕಷ್ಟಪಟ್ಟು ಕೈಗುಯ್ಕೊಂಡು ಇದಕ್ಕ ಅನಿಸ್ತದೆ. ಯಾವ ಒಳಗ್ ಬೇಕಿತ್ತಿವೆಲ್ಲ, ಈ ಕ್ಯಾಬ್ರೆ ಎಲ್ಲ ಬೇಡ ಆಗಿತ್ತು. ಅಯ್ಯೋ, ಆ ಮಕ್ಳು ತೀಕ ತೊಳಿ ಬೇಡ ಮೇಡಮ್, ಬೇಡ. ಆದ್ರೂ ಕೂಡ ಹಿಂಸೆ ಒಂಥರ. ಬಟ್ ಆ ಹಿಂಸೆಲ್ ಒಂಥರ ಖುಷಿ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಅದೇ ತಾನೇ ಬೇಕಾಗಿರೋದು. ಈಗ ಹೇಳಿ, ಲವ್ ಮ್ಯಾರೇಜ್ ಬೆಸ್ಟಾ, ಅರೇಂಜ್ ಮ್ಯಾರೇಜ್ ಬೆಸ್ಟಾ, ಸಿಂಗಲ್ ಲೈಫ್ ಬೆಸ್ಟಾ? ಅರೇಂಜ್ ಮ್ಯಾರೇಜ್ ಆಗ್ಬಿಡ್ಲಿ ಅಷ್ಟೇನೆ. ಸಿಂಗಲ್ ಆಗಿದ್ರು ಪರವಾಗಿಲ್ಲ, ಲವ್ ಮಾತ್ರ ಬೇಡ. ಸಿಂಗಲ್ ಇದ್ರು ಮಿಂಗಲ್ ಆಗ್ತಾರೆ ಹೇಳಿ ಮೇಡಮ್ ಈ ಕಾಲದಲ್ಲಿ. ಸಿಂಗಲ್ ಅಂತ ಸುಮ್ನೆ ಶಾಸ್ತ್ರ ಕೇಳ್ತಾರಲ್ಲ, ಮಿಂಗಲ್ ಆಗಿರ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತವ್ರಿಗೆ? ಕಿವಿ ಮಾತು. ಅಣ್ಣ, ನೀನ್ ಸಿಂಗಲ್ ಆದ್ರೂ ಇರೋ, ಏನಾರು ಮಾಡ್ಕೋ, ನೀನ್ ಮಿಂಗಲ್ ಆಗ್ತಿ ಅಂತ ನನಗ್ ಗೊತ್ತು. ಆದ್ರೆ ಸೂಸೈಡ್ ಮಾಡ್ಕೊಂಡು ಏನಾದ್ರೂ ಹುಡ್ಗಿ ಕೈ ಕೊಟ್ಟೋದು ಸರಿ ಇಲ್ಲ. ಆಮೇಲೆ ಬರ್ತೀನಿ ಹುಡ್ಕ ಬರ್ತೀನಿ ಕಣಣ್ಣ, ಎಲ್ಲಿದ್ರು ಬಿಡಲ್ಲ ಕಣಣ್ಣ. ಬ್ರೇಕಪ್ ಆಗ್ಲೇಬಾರ್ದು ನಿಮ್ ಜೀವನದಲ್ಲಿ. ಕಟ್ಕೊಳ್ಳೋಣ,
ಇನ್ನೊಂದ್ ಮಾಡ್ಕೊಳಕ್ ಹೋಗ್ಬೇಡ, ಕಟ್ಕೋ ಅಷ್ಟೇ. ನೋಡಿದ್ರಾ? ಸೊ ಕಿವಿ ಮಾತು ಹೇಳಿದಾರೆ ಗಂಗಾ ಅವರು, ಯಾರನ್ನ ಲವ್ ಮಾಡ್ತೀರೋ ಅವ್ರನ್ನೇ ಕಟ್ಕೊಳ್ಳಿ, ಅವ್ರನ್ನೇ ಮದ್ವೆ ಮಾಡ್ಕೊಳ್ಳಿ, ಅವ್ರ ಜೊತೆ ಚೆನ್ನಾಗಿರಿ ಅಷ್ಟೇ. ಆ ಕಡೆ ಈ ಕಡೆ ಇಣುಕಿದ್ರು ಗಂಗಾ ಅವ್ರು ಬರ್ತಾರೆ. ಅಷ್ಟೇ ಮೇಡಮ್. ಓಕೆ. ಸೊ ಈಗ ಮಗು ಇದೆಯಾ ನಿಮ್ಗೆ? 3 ವರ್ಷದ ಪಾಪು ಇದ್ದಾಳೆ. ಪಾಪು ಇದೆ. ಸೊ ಸ್ಕೂಲ್ 3 ವರ್ಷ ಸ್ಕೂಲ್ ಹೋಗ್ತಿರ್ತಾರ? ಇಲ್ಲ ಅಂಗನವಾಡಿಗೆ ಕಳಿಸ್ತಿಲ್ಲ ನಾನೇ. ನಾನೇನಾದ್ರೂ ಇವಾಗ ಅಂಗನವಾಡಿಗೆ ಕಳ್ಸಕ್ ಹೋದ್ರೆ ಅವಳು ಅವಳ ಜೊತೆ ನಾನು ಹೋಗಿ ಕೂತ್ಕೋಬೇಕಾಗ್ತದೆ ಅಂಗನವಾಡಿಯಲ್ಲಿ. ಏನ್ ಹೆಸರು ಪಾಪುದು? ಪ್ರಾರ್ಥನಾ. ಓಕೆ. ಸೊ ಒಂದ್ ಮುದ್ದಾದ ಕುಟುಂಬ, ಮುದ್ದಾದ ಫ್ಯಾಮಿಲಿ. ಸೊ ಇವಾಗ ಅವಳು ನನ್ ರೀಲ್ಸ್ಗೆಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾಳೆ. ರೀಲ್ಸ್ ಮಾಡ್ತಿದ್ದಾಳೆ ಅಂದ್ರೆ ಅಮ್ಮ ಅಂತಾಳೆ. ಸ್ಟಾರ್ಟಿಂಗ್ ಎಲ್ಲ ಹೆಂಗಿತ್ತು? ಸ್ಟಾರ್ಟಿಂಗ್ ಎಲ್ಲ ರೀಲ್ಸ್ ಮಾಡೋವಾಗ ಅಳ್ತಾ ಇದ್ಲು. ನಾನು ರೀಲ್ಸ್ ಮಾಡ್ತಿದ್ರೆ ಅಳ್ತಾ ಇದ್ಲು, ಕಿರ್ಚಾಡೋದು, ನನ್ನ ದೆವ್ವದ ವೇಷ ಎಲ್ಲ ಹಾಕೊಂತಿದ್ನಲ್ಲ. ಸ್ಟಾರ್ಟಿಂಗ್ ನೋಡಿ ನನ್ನ ಭಯ ಪಡೋಳು, ನನ್ನ ಹತ್ರ ಬರೋದಕ್ ಭಯ ಪಡೋಳು. ಇವಾಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಯಾವ ವೇಷ ಆದ್ರೂ ಹಾಕೋಬ, ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಓಕೆ. ಆರಾಮ ನೋಡ್ತೀವಿ. ಓಕೆ. ಸೊ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳಾದ್ವು. ಈಗ ಸೌಜನ್ಯದ ಒಂದ್ ಕಡೆ ಆದ್ರೆ, ಈಗ ಆ ಕಡೆ ದರ್ಶನ್ ಅವರು ಜೈಲಿಗೆ ಹೋಗಾದ್ಮೇಲೆ ಅಲ್ಲಿಂದ ಒಂದಷ್ಟು ಬೆಳವಣಿಗೆಗಳು. ಈಗ ಫಾರ್ ಎಕ್ಸಾಂಪಲ್ ರಮ್ಯಾ ಅವ್ರದ್ದೇ ಒಂದಷ್ಟು ಕಾಮೆಂಟ್ಸ್ ಹಾಕಿ ಅದೊಂದು ಬೆಳವಣಿಗೆಗಳಾಯ್ತು. ಈ ಕಡೆ ಬಂದ್ರೆ ಇಲ್ಲಿ ವಿಷ್ಣು ಸರ್ ಸಮಾಧಿನ ರಾತ್ರೋರಾತ್ರಿ ಹೊಡೆದಾಕರು. ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ನಮ್ ಸ್ಯಾಂಡಲ್ವುಡ್ ಅಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ ಮೇಡಮ್, ಎಲ್ಲ ಕೇಳ್ತಾ ಇದ್ರೆ ನನ್ ತಲೆ ಚಿತ್ರಾನ್ನ ಮೊಸರನ್ನ ಆಗೋಗ್ಬಿಟ್ಟೈತೆ. ಒಂದೇನಂದ್ರೆ ಖುಷಿ ವಿಚಾರ, ರಮ್ಯಾ ಅವ್ರಿಗೆ ಬೇರೆಯವ್ರ ಕಮೆಂಟ್ ಆದ್ರೆ ರಮ್ಯಾ ಅವ್ರು ನನಗ್ ಕಮೆಂಟ್ ಹಾಕಿದ್ರು. ನಿಜ, ನನ್ಗೊಂದು ಇಂಗ್ಲಿಷ್ ಬರಲ್ಲ ಅಂತ ಆ ವಿಡಿಯೋಗೆ ಅವರು ಕಮೆಂಟ್ ಹಾಕಿದ್ದಾರೆ, ಲವ್ ಸಿಂಬಲ್ ಹಾಕಿದ್ದಾರೆ. ಅದು ಖುಷಿ ಆಯ್ತು ನನ್ಗೆ. ಇವೆಲ್ಲ ಕಿತಾಪತಿಗಳು ನಡೀತಿರ್ತಾವಲ್ಲ, ಇವಕ್ಕೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಎಲ್ಲ ಜೊತೆಯಾಗಿ ಸೇರ್ಕೊಂಡು ಏನೋ ಒಂದು ಸ್ಯಾಂಡಲ್ವುಡ್ ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವಾಗ ಅಪ್ಪಾಜಿ ಅವ್ರು ಬೆಳೆಸ್ಕೊಟ್ಟಿರೋಂತ ಅರಮನೆ, ಅದನ್ನ ಕೆಡವಕ್ ಹೋಗ್ಬಾರ್ದು ಮೇಡಮ್. ಹೌದು. ಸ್ಯಾಂಡಲ್ವುಡ್ ಅಂದ್ರೆ ಒಂದ್ ಗತ್ತೈತೆ, ತಾಕತ್ತೈತೆ, ದಿಲ್ ಐತೆ, ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ನಂಗೆ ಒಂದಷ್ಟು ಜನ ಹೇಳಿದ್ರು, ಈಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಆದಾಗ ನನ್ಗೊಂದಷ್ಟು ಜನ ಪ್ರಶ್ನೆ ಕೇಳಿದ್ರು. ಅವ್ರಿಗೆ ಒಂದೆರಡು ಕ್ವೆಶನ್ ಕೇಳಿ ನೀವು ಅಂತ, ಅದನ್ನ ಕೇಳ್ತೀನಿ ನಾನು. ಸೊ ಗಂಗಾ ಅವರು ರೀಲ್ಸ್ ಮಾಡುವಾಗ ಅಥವಾ ಕಾಂಟೆಂಟ್ಸಿಂಗ್ ಮಾಡ್ಬೇಕಾದ್ರೆ ಎಣ್ಣೆ ಹೊಡ್ಕೊಂಡ್ ಮಾಡ್ತಾರಂತ, ಹೌದಾ? ಯಾರ್ ಮೇಡಮ್ ಹೇಳಿದ್ರು? ಜ್ಯೂಸ ಕುಡಿಯಲ್ಲ ಎಣ್ಣೆ ಅಂತೆ. ಅಲ್ಲ, ಎಣ್ಣೆ ಹೊಡ್ಕೊಂಡ್ ಮಾಡಿದ್ರೆ ದೇವರಾಣ ಇದಕ್ಕಿಂತ ಸಖತ್ತಾಗೆ ಮಾಡ್ತೀನಿ. ಹೌದಾ? ಇದಕ್ಕಿಂತ ಸಖತ್ತಾಗೆ ಮಾಡ್ತೀನಿ. ಇನ್ನು ಹೋಗಿಲ್ಲ, ಇಳಿದಿಲ್ಲ, ಬೇಡಪ್ಪ ಅದು. ದೇವಸ್ಕೊಂಡ್ರನಪ್ಪ, ನನ್ಗೆ ಯಾರು ಕ್ವೆಶನ್ಸ್ ಕೇಳಿದ್ರಿ ನಾನು ಕೇಳಿದೀನಿ. ಸೊ ಕೆಲವರು ನೀವ್ ಎಲ್ಲಾ ನನಗೆ ಎಣ್ಣೆ ಹೊಡ್ಕೊಂಡು ನೀರ್ ಹಾಕ್ದಂಗ್ ಕುಡ್ಬಿಟ್ಟವಳೆ ಕಣ ಮಚ್ಚ, ಅದಕ್ಕೆ ತಿಕ್ಲಿ ಹಂಗ ಆಡ್ತಿರೋದು ಅಂತ ಕಾಮೆಂಟ್ಸ್ ಬಂದಿದೆ. ಹೌದು. ಎಣ್ಣೆ ಹೊಡೆದ್ರೆ ಈ ಬರಲ್ಲ ಕಣಣ, ಎಣ್ಣೆ ಹೊಡೆದ್ರೆ ಹಂಗ ಆಡಲ್ಲ, ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಎಣ್ಣೆ ಅಲ್ಲ, ಎಣ್ಣೆ ಹೊಡೆದ್ರೆ ಯಾರ್ ಮಾತು ಯಾರು ಕೇಳಲ್ಲ. ನಾ ನಿಜ ಹೇಳ್ತೀನಿ ಕೇಳು, ಎಣ್ಣೆ ಹೊಡೆದ್ರೆ ಧೈರ್ಯ ಬರಲ್ಲ, ದಿಲ್ಲಲ್ಲಿ ಇರ್ಬೇಕು ಧೈರ್ಯ. ಹೌದು. ಆ ಧೈರ್ಯ ಮೀಟರ್ ಇದ್ರೇನೆ. ಅದ್ ಹೌದು. ಆಮೇಲೆ ಇನ್ನೊಂದು ಕೇಳ್ತಿದ್ದೆ, ಇವಾಗ ಯೂಶಲಿ ಇವಾಗ ರೋಡಲ್ಲಿ ನಾವು ಸುಮ್ಮನೆ ನಡ್ಕೊಂಡು ಹೋಗಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಹೆದರ್ತಾರೆ. ಅಂತದ್ರಲ್ಲಿ ನೀವು ಆ ತರ ಕಾಂಟೆಂಟ್ಸ್ ಮಾಡ್ಕೊಂಡು ಹುಚ್ಚುಚ್ಚಾಗೂ ಬಟ್ಟೆ ಹಾಕೋತೀರಾ, ಹುಚ್ಚುಚ್ಚಾಗೂ ಕಾಂಟೆಂಟ್ಸ್ ಮಾಡ್ತೀರಾ, ಅದಕ್ಕೂ ನಿಮ್ಗೆ ಲೈಕ್ಸ್ ಕೂಡ ಬರುತ್ತೆ ಅದು. ಸೊ ಅದನ್ನ ಹೆಂಗ್ ಫೇಸ್ ಮಾಡ್ತೀರಿ ನೀವು? ಆ ಧೈರ್ಯ ಎಲ್ಲಿಂದ ಬಂತು ನಿಮ್ಗೆ? ಮೇಡಮ್, ಇವಾಗ ಏನಪ್ಪಾ ಅಂದ್ರೆ ಈ ಅವಮಾನಗಳೇ, ಅವಳು ಅಂತವಳೆ, ಇವಳು ಇಂತವಳು, ಅದು ಇದು ಇದು ಅದು ಅಂತ ಅನ್ಸ್ಕೊಂಡ್ ಸಾಕಾಗೋಗ್ಬಿಟ್ಟೈತೆ. ಅಲ್ಲೋದ್ರು ಅಂತಾರೆ, ನ್ಯಾಯವಾಗಿದ್ರು ಅಂತಾರೆ, ಹೌದು, ಕೆಟ್ಟೋದ್ರು ಅಂತಾರೆ, ಹೆಂಗಿದ್ರು ಅಂತಾರೆ. ಅನ್ಸ್ಕೊಂಡೆ ಸತ್ತೋಗ್ಬಿಡೋಣ ಜೀವನ ಪೂರ್ತಿ. ದೊಡ್ಡವ್ರಿಗೂ ಅಂತಾರೆ, ಚಿಕ್ಕವ್ರಿಗೂ ಅಂತಾರೆ, ನಾವಿನ್ಯಾರು? ಅನ್ಸ್ಕೊಳ್ಳೋಣ ಬಿಡು. ಇಷ್ಟು ದಿವಸ ಎಲ್ಲ ಒಂದ್ ಸ್ವಲ್ಪ ಜನ ಅಂತಿದ್ರು, ಇವಾಗ ಊರ್ ತುಂಬಾ ಅಂತವ್ರೆ. ಅನ್ಕೊಳ್ಳಿ ಬಿಡ್ರಿ ಮೇಡಮ್. ಸೊ ಆಕ್ಚುಲಿ ಅದನ್ನೆಲ್ಲ ತಗೊಳಕ್ ಒಂದು ಮನಸ್ಥಿತಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಮೆಂಟಲಿ ಫಿಸಿಕಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸೋರ್ಗೋಸ್ಕರ ಅದನ್ನ ಏನ್ ಮಾಡ್ತಾ ಇದೀನಿ, ಕೆಟ್ಟದ್ದು ಬಂದ್ರು ಕೂಡ ಬೆಳೆಸೋರ್ಗೋಸ್ಕರ ಮುಂದುವರ್ಸ್ಕೊಂಡು ಹೋಯ್ತಾ ಇದೀನಿ ಅಷ್ಟೇ. ಸೊ ಇನ್ ಮುಂದೆ ಗಂಗಾ ಅವ್ರ ಹತ್ರ ಪ್ರಾಜೆಕ್ಟ್ಸ್, ಏನೇನ್ ಪ್ರಾಜೆಕ್ಟ್ಸ್ ಇದಾವೆ ಮೇಡಮ್? ಒಳ್ಳೆ ಮೂವಿ ಮಾಡ್ಬೇಕು, ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟು ನೋಡ್ರಿ, ಅದೇ 100% ಎಫರ್ಟ್ ಹಾಕ್ತೀನಿ, ಸಖತ್ತಾಗಿ ಮಾಡ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇಲ್ಲ ಪ್ರಯತ್ನ ಪಡ್ತೀನಿ. ಹಗಲು ರಾತ್ರಿ ಕುತ್ಕೊಂಡು ಸಿನಿಮಾಗೋಸ್ಕರ ಪ್ರಯತ್ನ ಪಡ್ತೀನಿ ನಾನು. ಕಲಾವಿದರನ್ನ ಬೆಳೆಸ್ಬೇಕು ಮೇಡಮ್. ಕಲ್ಲರ್ ನೋಡ್ಬಾರ್ದು, ಫಿಗರ್ ನೋಡ್ಬಾರ್ದು ಕಣಣ. ಕೊಡ್ಬೇಕು, ಕ್ಯಾರೆಕ್ಟರ್ಗಳು ಕೊಡ್ಬೇಕು, ಹಸ್ಕೊಂಡಿರೋರ್ಗೆ ಕೊಡ್ಬೇಕು ಕ್ಯಾರೆಕ್ಟರ್ಗಳು. ಹಸ್ಕೊಂಡಿರೋ ಕಲಾವಿದ್ರಿಗೆ, ಹಸ್ಕೊಂಡಿರ್ತಾರೆ ಕಲೆ ಅಂದ್ರೆ, ಅಂತವ್ರಿಗೆ ಕೊಡ್ಬೇಕು. ಕಮಿಟ್ಮೆಂಟು, ಅದು ದುಡ್ಡು, ಅದು ಇದೆಲ್ಲ ಇದ್ ಮಾಡಕ್ ಹೋಗ್ಬಾರ್ದು ಮೇಡಮ್. ಆ ತರ ಹೋದ್ರೆ ಅವ್ರ ಸಿನಿಮಾಗಳೇ ಓಡೋದಿಲ್ಲ. ಹೌದು. ಸೊ ಈಗ ಆಲ್ಮೋಸ್ಟ್ ಈಗ ಇಂಡಸ್ಟ್ರಿ ಅಂದ್ರೆ ಕಾಸ್ಟಿಂಗ್ ಕೌಚ್ ಅನ್ನೋದು ಇದೇ ಇದೆ. ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅಂದ್ರೆ ಮೇಡಮ್ ಕಾಸ್ಟಿಂಗ್ ಅದು ಮೇಡಮ್, ಇವಾಗ ಒಳ್ಳೆ ಕಲಾವಿದ್ರಿಗೆ, ನಿಯತ್ತ ಕೆಲಸ ಮಾಡೋರ್ಗೆ ಕೆಲಸ ಕೊಡ್ರಣ.
ಯಾರು ಎಲ್ರು ಕೆಟ್ಟವ್ರಲ್ಲ ಯಪ್ಪ. ಆಮೇಲೆ ರಾಬಾಗ್ ಹಾಕೊಂಡ್ ರುಬ್ಬಿರೋ ವಾಣಿಜ್ಯ ಮಂಡಳಿ ಅದ್ ಯಾವ್ದೋ ಮಂಡಳಿ ಅದ್ರಲ್ಲಿ ಆಮೇಲೆ ನನ್ಗೆ ಕುಂಡ್ಲಿ ಯೋಗ ಮಾಡ್ಬೇಕಂತ ನಾನು ಹೋಗಿ ನಿತ್ಯಾನಂದ ಅದೆಲ್ಲ ಹೇಳ್ತಿರೋದು. ಒಳ್ಳೆ ಕಲಾವಿದ್ರು ಹಸ್ಕೊಂಡಿರೋರ್ಗೆ ಊರೂರು ಅಲಿತಿರೋರ್ಗೆ ಅಂಥವ್ರಿಗೆ ದುಡ್ಡು ಗಿಡ್ಡು ಏನ್ ಇಸ್ಕೊಳ್ದಂಗೆ ದಯವಿಟ್ಟು ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟು ನೋಡ್ರಿ. ಆತರ ಬೆಳೆಸುವಂತ ಡೈರೆಕ್ಟರ್ಗಳು ತುಂಬಾ ಜನ ಇದ್ದಾರೆ ಮೇಡಮ್. ಹೌದು. ಅಂತ ಅನ್ನದಾತರು ತುಂಬಾ ಜನ ಇದ್ದಾರೆ. ಅಂಥವ್ರಿಗೆ ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತೀನಿ. ಕೆಲವ್ರು ಇರ್ತಾರೆ ಮೇಡಮ್ ಕೆಟ್ಟುಳಗಳು, ಅವ್ರ ದೇವ್ರನ್ನ ನಮ್ಮ ಅಪ್ರಾಣ ಹೇಳ್ತೀನಿ. ಆ ತರ ಏನಾದ್ರು ಕಲಾವಿದ್ರನ್ನ ಕೆಟ್ಟದಾಗ ಉಪಯೋಗಿಸ್ಕೊಂಡ್ರೆ ಅಣ್ಣ ನಿಮ್ ಸಿನಿಮಾ 100 ದಿವಸ ಅಲ್ಲ 20 ದಿವಸ 10 ದಿವಸನೂ ಓಡಲ್ಲ. ಅವ್ರ ಕಣ್ಣೀರು ಅವ್ರ ಶಾಪ ತಟ್ಟುತ್ತೆ. ಇದಂತೂ ಪಕ್ಕ ನಿಜ. ಓಕೆ ಗಂಗಾ ಅವ್ರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಒಂದಷ್ಟು ಹಾರ್ಟೆ, ಒಂದಷ್ಟು ಚರ್ಚೆ, ಒಂದಷ್ಟು ಮಾತುಕತೆ ಆಡಿದ್ರಿ. ಹೇಗೆ ಅನಿಸ್ತು ಫೈನಲ್ ಆಗಿ? ಖುಷಿ ಆಯ್ತು ಮೇಡಮ್. ಇನ್ನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಇನ್ನು ನೋಡ್ಬೇಕನ್ನಿಸ್ತು. ಚೆನ್ನಾಗಿದ್ದೀರಾ? ಖುಷಿ ಆಯ್ತು ಮೇಡಮ್. ಏನೋ ಒಂಥರ ಚಾನಲ್ ಅನಿಸ್ತಿಲ್ಲ, ಕಂಫರ್ಟಬಲ್ ಆಗಿತ್ತು. ನಮ್ಮ ಮನೆಗೆ ಬಂದಿದ್ದೀವಿ ಅಂತ ಅನಿಸ್ತು. ಸಖತ್ತಾಗಿತ್ತು ಮೇಡಮ್. ಹಂಗಾರೆ ಇಲ್ಲ ಏನಾದ್ರು ದಿಂಬು ಹಾಸಿಗೆ ವ್ಯವಸ್ಥೆ ಮಾಡಿ? ಅಯ್ಯೋ ಕೊಟ್ಬಿಡಿ ಮೇಡಮ್, ಹಾಗೆ ನಮ್ಮ ಮಗಳು ಕರ್ಕೊಂಡ್ ಬಂದಿರ್ತೀನಿ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಾವು ಅದೇ ಇಷ್ಟು ದಿವಸ ನಿಮ್ಮನ್ನ ಬರೀ ಮೊಬೈಲ್ ಅಲ್ಲೇ ನೋಡೋಂಗಾಗಿತ್ತು. ಸೊ ಇವತ್ತು ನಿಮ್ಮೊಟ್ಟಿಗೆ ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಫ್ಯೂಚರ್ಗೆ ಅಥವಾ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್. ನಿಮ್ಮಂತ ಟ್ಯಾಲೆಂಟ್ ಬೆಳಿಬೇಕು. ನಿಮ್ಮಂತ ಟ್ಯಾಲೆಂಟ್ ನಾವು ಉಳಿಸುವಂತ ಪ್ರಯತ್ನ ನಾವಂತೂ ಮಾಡ್ತೀವಿ. ಖಂಡಿತ ಮೇಡಮ್. ನಿಮ್ಮಿಂದ ಮೀಡಿಯಾದವರು ಇಂದಾನೆ ನಮ್ಗೆ ದೇವ್ರನ್ನ ಹೇಳ್ತೀನಿ ಕೇಳ್ರಿ. ಮೀಡಿಯಾದವ್ರು ಇಲ್ಲ ಅಂದ್ರೆ ನಾವಿಲ್ಲ. ನಮ್ಮನ್ ಬೆಳೆಸೋರವ್ರೆ, ನಮ್ಮನ್ ತುಳಿಯೋರು ನೀವೇ. ನಿಜ ಹೇಳ್ತೀನಿ ಮೇಡಮ್, ಇದು ಅಪ್ಪನ್ ಕೊಟ್ಟಿದ್ ಮಾತು. ನೀವ್ ಬೆಳ್ಸಕ್ಕೂ ಸರಿ, ತುಳಿಯಕ್ಕೂ ಸರಿ. ಆದ್ರೂ ಕೂಡ ನಿಮ್ ಹತ್ರ ನಾವ್ ಹೆಂಗ್ ನಡ್ಸ್ಕೋಬೇಕು ಹಂಗೆ. ಅಣ್ಣ ಅಪ್ಪ ಅಂತ ಹೋದ್ರೆ ಓಕೆ, ನಾವ್ ಬೆಳೆದಂಗೆನೆ ಏನೋ ಮಚ್ಚ ಹಂಗೆ ಅಂದ್ರೆ ಮಚ್ಚ ನೀನ್ ತುಳಿತೀನಿ ತಾಳು ಮಚ್ಚ ಅಂತ ತುಳಿದಾಕ್ತೀರಾ. ಅದಕ್ಕೆ ನಿಮ್ ಮೀಡಿಯಾದವ್ರ ಪಾದಕ್ಕೊಂದು ದೊಡ್ಡ ನಮಸ್ಕಾರ ಮೇಡಮ್. ಆದ್ರೂ ನೀವು ಬೆಳೆಸಿದ್ದೀರಾ, ಅದನ್ನ ಉಳಿಸ್ಕೊಂಡು ಹೋಯ್ತೀನಿ. ಪೊಲಿಟಿಷಿಯನ್ಸ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಸಿದ್ದರಾಮಯ್ಯ ನಾನು ಕೇಳಿದ್ದೀನಿ, ಸೊ ಅದ್ರದ್ದು ಏನಾದ್ರು ಹೇಳ್ಬೋದಾ ನೀವು? ಸಿದ್ದರಾಮಣ್ಣನ ಹತ್ರ ಮಾತಾಡ್ಬೇಕಾ ನಾನು? ಸಿದ್ದರಾಮಣ್ಣ ಇತ್ತೀಚೆಗೆ ನಮ್ಮ ಮನೆ ಕಡೆಗೆ ಬತ್ತಿಲ್ಲ, ನಮ್ಮ ಏರಿಯಾ ಕಡೆಗೆ ಬತ್ತಿಲ್ಲ, MLA ಮಾಡ್ಕೊಂಡು ನೀನ್ ಮಾತ್ರ ಆರಾಮಾಗಿ ಕುಂತ್ಕೊಂಡಿದೀಯಾ? ಬಾಲಿ ವಿಧಾನಸೌಧ ಹತ್ರ ನೋಡ್ತಾ ಇದ್ರಲ್ಲಿ ಸೆಕ್ಯೂರಿಟಿ ಬೈದ್ ಕಳಿಸ್ತಾರೆ. ಸಿದ್ದರಾಮಣ್ಣ ನೀನ್ ನೋಡ್ಬೇಕು ಅಂತ ಆಸೆ ಆಗ್ತದೆ. ಆಮೇಲೆ ಒಡಿ ಮಕ್ಕೆ ಅನ್ಬೇಡ ನೀನು. ಹುಲಿಯ ನೀನ್ ದಯವಿಟ್ಟು ಹುಲಿಯ ಈ ಮೊರೆನ ಕೇಳು ಹುಲಿಯ. ನಮ್ಮ ಮನೆ ಚರಂಡಿ ಕಿತ್ತೋಗೈತೆ, ರೋಡ್ ಹೊರ್ದೋಗೈತೆ. ಏನಾದ್ರೂ ಬಂದ ದಮ್ಮಯ್ಯ ಹುಲಿಯ, ಗೃಹಲಕ್ಷ್ಮಿ ದುಡ್ಡು ಹಾಕು ಹುಲಿಯ. ನಾವು ಸಿದ್ದರಾಮಣ್ಣ ಸಿಗ್ತೀರಿ ವಿಧಾನಸೌಧ ಹತ್ರ, ಮರಿಬೇಡ, ಬರ್ತೀರಿ, ಬಾಯ್. ಅಷ್ಟೇ. ಚೆನ್ನಾಗಿತ್ತು. ಆಮೇಲೆ ಅದು ಹೆಸರುಗಳೆಲ್ಲ ಹೇಳ್ತಿರಲ್ಲ, ಈಗ ಅಶೋಕ, ಆಮೇಲೆ ಅವೆಲ್ಲ ಹೆಂಗೆ ಹೆಸರುಗಳು ಸಿಗೋದು ನಿಮ್ಗೆ? ಅದು ಹೆಸರು ಏನಂದ್ರೆ ಅದೊಂದು ಕಂಟೆಂಟ್ ಮೇಡಮ್. ಇವಾಗ ಸುನೀಲ್ ಅನ್ನೋರು 1 ಲಕ್ಷ, ಅಟ್ಲೀಸ್ಟ್ 50 ಲಕ್ಷ ಜನ ಅದು ಇರ್ತಾರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್. ಅವ್ರಿಗೆಲ್ಲ ಶೇರ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ ಕಾನ್ಸೆಪ್ಟ್ ಅಲ್ಲಿ ನೀವು ಮಾಡೋದ ಹೆಸರು ತಗೊಂಡು? ಜಾಸ್ತಿ ಓಡಿರೋದಂದ್ರೆ ಸ್ಯಾಂಡಿದು, ಪ್ರಜ್ವಲ, ಅನಿಲ, ಸುನೀಲ ಇಂಥವೆಲ್ಲ ಜಾಸ್ತಿ ಓಡಿದೆ. ಲೇ ಸುನೀಲ ಯಾಕಲ್ಲ ಹಂಗ್ ನೋಡ್ತೀಯ ಕಣಲ್ಲ, ಅದ್ ಹಂಗಲ್ಲ ಕಣಲ್ಲ, ಲೈಲಾಗೆ ಕೈ ಕೊಟ್ಟು ಓದಲೇ ಸುನೀಲ. ಲೇ ಪಲ್ಟಿ ಹೊಡಿಲ್ಲ, ಎಣ್ಣೆ ಬಿಡಲ್ಲ ಸುನೀಲ, ಸಿಗರೆಟ್ ಬಿಡಲ್ಲ ಸುನೀಲ, ಸಾಯ್ಬೇಡ ಕಣಲ್ಲ ಸುನೀಲ, ಮನೆ ಕಡೆಗೆ ಬಾರಲ್ಲ ಸುನೀಲ, ಫೋನ್ ಪ್ಲೇ ಮಾಡಲ್ಲ ಸುನೀಲ, ಸಿಗ್ತೀನಿ ಕಣಲ್ಲ, ಹುಷಾರು ಕಣಲ್ಲ ಸುನೀಲ. ಅಷ್ಟೇ. ಚೆನ್ನಾಗಿತ್ತು. ಹಂಗೆ ಒಬ್ಬೊಬ್ರಿಗೆ ರೇಗಿಸ್ತಾ ಇರ್ತೀನಿ ಹಂಗೆ. ಸೊ ಹೆಣ್ಮಕ್ಳದು ಮಾಡಕ್ಕೆ ಭಯ ಮೇಡಮ್. ಆಮೇಲೆ ಅವ್ರಿಗೆಲ್ಲ ಶೇರ್ಗಳು ಹೋಗ್ಬಿಟ್ಟು ಅವ್ರ ಮಾನ ನಷ್ಟ ಮಕ್ಕದ ಹಾಕ್ಬಿಟ್ರೆ ನನ್ನ ಹೆಸರಲ್ಲಿ ಜಾಸ್ತಿ ರೀಲ್ಸ್ ಕಳಿಸ್ತಾರ ಅಂತೇಳಿ. ಪಾಪ ಅಣ್ಣಂದಿರೋದ್ರೆ ತಡ್ಕಂತ ನನ್ ಕಾಟನ, ಪಾಪ ಲೇಡೀಸ್ ತಡ್ಕೊಳಲ್ಲ. ಅದಕ್ಕೋಸ್ಕರ ಮಾಡಕ್ ಹೋಗಲ್ಲ, ಅವ್ರಿಗೆ ರೇಗ್ಸಕ್ ಆಗಲ್ಲ, ಭಯ ಆಗುತ್ತೆ. ಅಣ್ಣಂದಿರಂದ್ರೆ ಅಯ್ಯೋ ಇವ್ಳ ಅವಳ ಹುಚ್ಚ ಮುಂಡೆ, ಆಯ್ತು ಬಿಡು ಮಚ್ಚ ಎಷ್ಟೋ ಕಳಿಸ್ತೀವಿ ಅವ್ಳ ರೀಲ್ಸ್ ನಾವ್ ನೋಡಕ್ ಆಗಲ್ಲ ಕಳಲಿ ಅಂತ. ಅದು ಒಂದು ವಿಡಿಯೋ ಟ್ರೋಲ್ ಆಗಿದ್ದು ಮೇಡಮ್, 53 ಮಿಲಿಯನ್ ನೋಡಿದ್ದು. ಹ್ಯಾಪಿ ಬರ್ಡೇ. ಅದು ಏನು ನಾರ್ತ್ ಅಲ್ಲಿ ಸೌತ್ ಅಲ್ಲಿ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ, ಸಖತ್ ಓಡ್ತಿದೆ ಮೇಡಮ್. ಯಾವ್ದು ಹ್ಯಾಪಿ ಬರ್ಡೇ ಅಂತೇಳಿ ವಿಶ್ ಮಾಡೋದು. ನಾನು ನೈಟ್ 11 ಗಂಟೆಗೆ ರೀಲ್ಸ್ ಮಾಡ್ಬೇಕಂತ ಈಚೆ ಬಂದೆ ಮನೆಯಿಂದ. ನಾನು ಕಂಟೆಂಟ್ ಹೊಡಿಲಿಲ್ಲ,
ಮಗ ಯಾವ್ದು ಮಾಡ್ಲಿ ಕಂಟೆಂಟ್, ಯಾವ್ದು ಮಾಡ್ಲಿ, ಏನ್ ಮಾಡ್ಲಿ, ಪಲ್ಟಿ ಹೊಡಿಲ್ಲ ಮಾಡ್ಲಾ ಅಂತ. ಕ್ಯಾಮ್ರಾಮನ್ ಬೇರೆ ಇಲ್ಲ, ಮಾಡಿದ್ರೆ ನಾನೇ ಮಾಡ್ಬೇಕು, ನಾನೇ ಕ್ಯಾಮ್ರಾ ಹಿಡಿಬೇಕು. ಇಟ್ಕೆ ಹತ್ರ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ 16 ಗಾಡಿಗಳು ನಂದೆಲ್ಲಿ ಇಕ್ಲಿ ಅಂತ. ಅದಕ್ಕೆ ನಾನೇನ್ ಮಾಡಿದೆ, ಸರಿ ಅಂತ ಕ್ಯಾಮ್ರಾ ತಗೊಂಡೆ. ಏನ್ ಮಾಡೋಣ, ಎಲ್ಲರಿಗೂ ಆಗ್ಬೇಕಿದು, ಅನ್ವಯಿಸ್ಬೇಕು ಅಂತೇಳಿ ಹ್ಯಾಪಿ ಬರ್ಡೇ ಅಣ್ಣ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ತಡೇ ಟು ಯು, ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ ಟು ಯು, ಬರ್ತಡೇ ಟು ಯು, ಬರ್ತಡೇ ಟು 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 ಯು, ಬರ್ತಡೇ, ಹ್ಯಾಪಿ ಬರ್ತಡೇ ಟು ಯು, ಬರ್ತಡೇ, ಹ್ಯಾಪಿ ಬರ್ತಡೇ ಟು ಯು, ಟು 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 ಯು, ಬರ್ತಡೇ ಅಂತ ಮಾಡಿದ್ದೆ. ಅದು ಯಾವ ರೇಂಜ್ಗೆ ಹೋಯ್ತು, 53 ಮಿಲಿಯನ್ ನೋಡ್ತು. ಎಕ್ಸ್ಪೆಕ್ಟೇ ಮಾಡಿಲ್ಲ. 1 ಮಿಲಿಯನ್ ಫಾಲೋವರ್ಸ್ ಇರೋರೆಲ್ಲ ನಾರ್ತ್ ಅಲ್ಲಿ ಇರೋರೆಲ್ಲ ಹಾಕೊಂಡು ರುಬ್ತಾವ್ರೆ. ತಮಿಳ್ನಾಡು, ಕೇರಳ, ಬನ್ನೇರ್ಘಟ್ಟದಲ್ಲಿ ಹೋಗಿದೀವಿ, ಕೇರಳದವ್ರು ಹ್ಯಾಪಿ ಬರ್ಡೇ ಏನ್ ಅಂತಾರ ಭಾಷೆಯಲ್ಲಿ. ನಾನೇ ಹ್ಯಾಪಿ ಬರ್ಡೇ. ಅದ್ ಇನ್ನೊಂದ್ ಕೇಳ್ಬೇಕಿತ್ತು ನಾವು, ನಾನು ಯಾವ್ದು ಸ್ಮಶಾನದಲ್ಲಿ ನಿಂತು ನೀವು ಟ್ಯೂಬ್ಲೈಟ್ ನ ತಲೆ ಹೊಡ್ಕೊಂಡಿದ್ರಿ. ವಿಡಿಯೋನ ಡಿಲೀಟ್ ಮಾಡ್ಬಿಟ್ರು ಇನ್ಸ್ಟಾಗ್ರಾಮ್ ಅವರು. ಯಾಕೆ? ಅದ್ ರಕ್ತ ಬಂದಿತ್ತು ಅಂತ ಹೇಳಿ. ಬಂದಿತ್ತಾ? ಒಂದ್ ಸ್ವಲ್ಪ ಮೇಡಮ್, ಒಂದ್ ಇಷ್ಟ. ಆ ಕಾನ್ಸೆಪ್ಟ್ ಯಾಕೆ ಬಂದಿದ್ ನಿಮ್ಗೆ? ಏನಂದ್ರೆ ನನ್ಗೆ ಅರ್ಟ್ ಮಾಡ್ಕೊಂಡ್ರೆ ಜನಕ್ಕೆ ಖುಷಿ ಆಗುತ್ತೆ. ನಾನು ಅರ್ಟ್ ಮಾಡ್ಕೊಂತ ಇದ್ದೀನಿ, ಅದನ್ನ ನನ್ನ ಹರ್ಟ್ನ ನಾನು ಏನು ಅಂತ ತೋರಿಸ್ಬೇಕು, ಖುಷಿಯಾಗಿ ತೋರಿಸ್ಬೇಕು, ಅವ್ರು ನಗ್ಬೇಕು ಅಂತ ಹೇಳಿ ನಾನು ಹೊಡ್ಕೊಂಡೆ. ಅದು ಒಂದ್ಸತಿ ಇನ್ನೊಂದಿತ್ತು ಟ್ಯೂಬ್ಲೈಟ್ ಹೊಡ್ಕೊಂಡೆ, ಯಪ್ಪ ನೋವಾಯ್ತು, ಬೇಡ ಅಪ್ಪ ಇದು ಮಾಡೋದೇ ಬೇಡ ಅಂದ್ರೆ. ಕ್ಯಾಮ್ರಾಮನ್ ಚಿಕ್ಕ ಹುಡುಗಿ ಅವಳು, ನಿನ್ಗೆ ಹೊಡ್ಕೊಳಕ್ ಆಗಲ್ವಾ? ಆಯ್ತೀರೇ, ನೀನ್ ಯಾಕೆ ನಾನು ಬಾಲ ತೆಗೀತಿ ಅಂತ ಬಿಟ್ಟು ಹಿಡ್ಕೊಂಡು ಹಿಂಗ ಹಾಕೊಂಡೆ. ಓ ಸೂಪರ್ 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 ಅಂದ್ಲು ಅವಳು. ಎಷ್ಟು ಜನ ಚಿಕ್ಕ ಮಕ್ಳೇ, ಒಂದು 100-200 ವಿಡಿಯೋ ಚಿಕ್ಕ ಮಕ್ಳೇ ಮಾಡಿರೋದು ನಂದು ವಿಡಿಯೋಸ್ ಎಲ್ಲ. ನೀನ್ ನೋಡಕ್ಕ, ನೀನ್ ತಿಕ್ಲಿ ತರ ಏನಾರು ಮಾಡಿದ್ರೆ ಮಾತ್ರ ನಾನ್ ವಿಡಿಯೋ ಮಾಡಲ್ಲ, ಹೋಗು. ನಾನ್ ತಿಕ್ಲಿ ತರ ಮಾಡಲ್ಲ, ಡೀಸೆಂಟ್ ಆಗಿ ಮಾಡ್ತೀನಿ. ನೀನ್ ಯಾಕೆ ಯಾವಾಗ ಹಿಂಗೆ ಮಾಡ್ತೀಯ, ಸಾಂಗ್ ಮಾಡು, ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ರು. ಚಿಕ್ಕ ಮಕ್ಳು ಮಾಡಿದ್ರೆ ಒಂದು ಟೇಕು ನಕ್ಬಿಡ್ತಾರ ಅವರು, ನಕ್ಬಿಡ್ತಾರೆ. ನಾನ್ ಮಾಡಲ್ಲಪ್ಪ ಅಂತ ಅಂದ್ಬಿಟ್ಟು ನಾನೇ ರೇಗಿಸ್ತಿರ್ತೀನಲ್ಲ, ನಕ್ಬಿಡ್ತಾರೆ. ನೀನ್ ನೀಟಾಗಿ ಮಾಡು, ನೀನ್ ಮಾಡಿದ್ರೆ ಯಾರು ನೋಡ್ತಾರೆ ಅಂತ ಅನ್ನೋರು. ಹಂಗಾರೆ ನಿಮ್ ಚಿಕ್ಕ ಮಕ್ಳೇ ಕಾಮೆಂಟ್ಸ್ ಕೊಡೋರು ಹಂಗಾದ್ರೆ, ಚೆನ್ನಾಗಿಲ್ಲ ಅನ್ನೋದು. ಅವ್ರೇ ಹೇಳ್ತಾರೆ, ಹೌದು ನಿನ್ ವಿಡಿಯೋ ಯಾರು ನೋಡ್ತಾರೆ ಗಂಗಾ, ಹಿಂಗ್ ಮಾಡ್ತೀಯಲ್ಲ ಉಚ್ಚಿತರ, ನಿಂಗೇನ್ ಅನ್ಸಲ್ವಾ? ನಂಗೇನು ಅನ್ಸಲ್ಲ. ಓಕೆ, ಸೊ ಇಷ್ಟಿದೆ ಮೇಡಮ್ ನಮ್ಮ ಜೀವನ. ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ಖುಷಿ ಆಯ್ತಾ? ನಕ್ಕದ್ರಾ? ಓ ಸಿಕ್ಕಾಬಡೆ ನಗ್ದೆ. ಅದಕ್ಕೊಂಚೂರ್ ಹೆದರ್ಕೊಂಡೆ. ಅದು ಇರ್ಬೇಕು ಮೇಡಮ್, ಎಲ್ಲ ಇರ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೂತು ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಮನದಾಳದ ಮನದಾಳದ ಮಾತುಗಳನ್ನ ಆಡಿದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಹೀಗೆ ಬರ್ತಾರಿ ನಮ್ಮ ಆಫೀಸ್ಗೆ. ನಮ್ಮಂತವ್ರಿಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ ಮೇಡಮ್, ಅದಕ್ಕೆ ತುಂಬಾ ಧನ್ಯವಾದಗಳು. ಇನ್ನೊಂದ್ ಹೇಳ್ಬೇಕ್ರೆ, ನನ್ನಂತ ಹುಚ್ಚಮುಂಡನ್ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡಿದ್ರಲ್ಲ ಮೇಡಮ್, ನಿಮ್ ಪಾದ ಒಂದ್ ಜೆರಾಕ್ಸ್. ಥ್ಯಾಂಕ್ ಯು ಮೇಡಮ್. ಯಾಕೆ ಗೊತ್ತಾ, ಬೆಳೆಸೋರು ನೀವೇ ಅಂತ ಹೇಳಿದ್ನಲ್ಲ ನಾನು, ಅದಕ್ಕೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. VTV ಭಾರತ್ ಅವ್ರಿಗೆ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಅಣ್ಣ, ಯೂಟ್ಯೂಬ್ ಚಾನಲ್ VTV ಭಾರತನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಣ್ಣ. ಬಡವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಕುಂಡ್ರಿಸಿ ನಮ್ಮಂತವ್ರನ್ನ ಇಂಟರ್ವ್ಯೂ ಮಾಡ್ತಾರ, ನಮ್ ಕಷ್ಟನ ಸುಖನ ಕೇಳ್ತಾರಂದ್ರೆ ಅವರು ಉದ್ಧಾರ ಆಗ್ಬೇಕು, ನಾವು ಉದ್ಧಾರ ಆಗ್ಬೇಕಣ್ಣ. ಎಲ್ರು ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಕಣಣ್ಣ. VTV ಭಾರತನ ದಯವಿಟ್ಟು ಕಣಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ನೀವ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನಂತ ಒಂದ್ 4 ಜನ ಬಂದು ಅವ್ರ ಕಷ್ಟ ಸುಖ ಹಂಚ್ಕೊಂತಾರಣ್ಣ. ಎಲ್ಲಿ ಬರ್ತದಣ್ಣ, ಒಂದ್ ಬಟನ್ ಹಿಂಗ್ ಒತ್ತಿದ್ರೆ ಆಯ್ತು ಕಣಣ್ಣ. ಸಿಗೋಣ. ಥ್ಯಾಂಕ್ ಯು ಅಣ್ಣ, ಅಡ್ಬಿದ್ದೆ ಕಣಣ್ಣ. ಸೊ ನೋಡಿದ್ರಲ್ಲ, ಇಷ್ಟೊತ್ತು ಗಂಗಾರಂಗ ಅವರ ಮನದಾಳದ ಮಾತನ್ನ ಹೆಕ್ಕಿ ತೆಗೆಯೋ ಪ್ರಯತ್ನವನ್ನ ನಾವು ಮಾಡಿದೀವಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೆಲೆಬ್ರಿಟಿ ಒಂದಿಗೆ, ನೆಕ್ಸ್ಟ್ ಎಪಿಸೋಡ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ VTV ಭಾರತ್.